ವೋಲ್ಟೇಜ್ ಆಗಿದ್ದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿಗಳ ಭವಿಷ್ಯ ಇವಿಎಂಗಳಲ್ಲಿ ಅಡಕ, ಕಾಕಿ ಕಣ್ಗಾವಲಿನಲ್ಲಿರುವ ಸ್ಟ್ರಾಂಗ್ ರೂಮ್. ಮೊದಲ ಹಂತದ ಲೋಕಸಭಾ ಚುನಾವಣೆ ಮುಕ್ತಾಯ, ಬಿರುಸಾದ ರಾಜಕೀಯ ಲೆಕ್ಕಾಚಾರಗಳು, ಅಭ್ಯರ್ಥಿಗಳಲ್ಲಿ ಡವಡವ ಶುರು. ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ, ಭಾರೀ ಅಗ್ನಿಅನಾಹುತ, ಗುಡಿಸಲುಗಳು ಸಂಪೂರ್ಣ ಭಸ್ಮ. ದಾಯಾದಿಗಳಾದ ಅಣ್ಣ ತಮ್ಮಂದಿರು, ಜಮೀನು ವಿಚಾರವಾಗಿ ಗಲಾಟೆ, 3-4 ಮಂದಿ ಆಸ್ಪತ್ರೆಗೆ ದಾಖಲು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಭಾರೀ ಕುತೂಹಲ ಮೂಡಿಸುತ್ತೆ. ಅಭ್ಯರ್ಥಿಗಳ ಗೆಲುವಿನ ಭವಿಷ್ಯ ಇವಿಎಂಗಳಲ್ಲಿ ಅಡಕವಾಗಿದ್ದು ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರವಾಗಿದೆ. ಈ ಕುರಿತು ಒಂದು ವರದಿ. ಈ ಬಾರಿ ಲೋಕಸಭಾ ಚುನಾವಣೆ ರಾಜ್ಯದಲ್ಲಿ ಭಾರೀ ಕುತೂಹಲ ಮೂಡಿಸಿದೆ. ಮೊದಲ ಹಂತದಲ್ಲಿ ರಾಜ್ಯದ 14 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆದಿದ್ದು, ಅದರಲ್ಲೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವಂತೂ ಎಲ್ಲರ ಗಮನ ಸೆಳೆದಿದೆ. ಇನ್ನು ಮೊಟ್ಟಮೊದಲ ಬಾರಿಗೆ ಲೋಕಸಮರಕ್ಕೆ ಹೆಜ್ಜೆ ಇಟ್ಟಿದ್ದ ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರೆ, ಕಾಂಗ್ರೆಸ್ನಲ್ಲಿ ರಕ್ಷಾ ರಾಮಯ್ಯ ಸ್ಪರ್ಧೆ ಮಾಡಿದ್ರು. ಇಬ್ಬರಿಗೂ ಅವರದ್ದೇ ಆದ ವರ್ಚಸ್ಸಿನಿಂದ ಚುನಾವಣೆಯಲ್ಲಿ ಭಾರೀ ಪೈಪೋಟಿ ಎದುರಾಗಿತ್ತು. ಇದೀಗ ಚಿಕ್ಕಬಳ್ಳಾಪುರ ಲೋಕಸಭಾ ಅಭ್ಯರ್ಥಿಗಳ ಭವಿಷ್ಯ 8 ವಿಧಾನಸಭಾ ಕ್ಷೇತ್ರಗಳ ಮತಗಟ್ಟೆಗಳಲ್ಲಿ ಅಡಕವಾಗಿದೆ. ಮುಂಜಾನೆ ಮಂದಗತಿಯಲ್ಲಿ ಇದ್ದ ಮತದಾನದ ಪ್ರಕ್ರಿಯೆ ಮಧ್ಯಾಹ್ನದ ನಂತರ ಚುರುಕುಗೊಂಡಿದ್ದು, ಅನೇಕ ಮತದಾನ ಕೇಂದ್ರಗಳಲ್ಲಿ ರಾತ್ರಿವರೆಗೂ ಮತದಾನ ಪ್ರಕ್ರಿಯೆ ನಡೆದಿದೆ. ಇನ್ನು 8 ವಿಧಾನಸಭಾ ಕ್ಷೇತ್ರಗಳ ಇವಿಎಂಗಳನ್ನು ಹೊಂದಿರುವ ಮತಗಟ್ಟೆಗಳನ್ನು ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿ ಇರುವ ನಾಗಾರ್ಜುನ ಕಾಲೇಜಿನ ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರವಾಗಿ ಇರಿಸಲಾಗಿದೆ. ಇನ್ನು ಸ್ಟ್ರಾಂಗ್ ರೂಮ್ಗೆ 3 ಸುತ್ತಿನ ವಿಶೇಷ ಭದ್ರತೆಯನ್ನ ಒದಗಿಸಲಾಗಿದೆ ಎಂದು ತಿಳಿದು ಬಂದಿದೆ. ಪ್ರತ್ಯೇಕ ಭದ್ರತಾ ವಲಯದಲ್ಲಿನ ಪೊಲೀಸರ ಕಣ್ಗಾವಲಿನಲ್ಲಿ ಮತಗಟ್ಟೆಗಳಲ್ಲಿ ಅಭ್ಯರ್ಥಿಗಳ ಭವಿಷ್ಯ ಅಡಗಿದ್ದು, ಅಭ್ಯರ್ಥಿಗಳ ಎದೆಯಲ್ಲಿ ಡವಡವ ಶುರುವಾಗಿದೆ. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಲೋಕಸಭಾ ಚುನಾವಣೆ ಈಗಾಗಲೇ 14 ಕ್ಷೇತ್ರದಲ್ಲಿ ಮತದಾನ ನಡೆದಿದ್ದು, ಈಗ ಗೆಲುವಿನ ಲೆಕ್ಕಾಚಾರಗಳು ಮುಖಂಡರು, ಕಾರ್ಯಕರ್ತರಲ್ಲಿ ಶುರುವಾಗಿದೆ. ಈ ಕುರಿತು ಒಂದು ವರದಿ. ಹೌದು ವೀಕ್ಷಕರೇ, ಕರ್ನಾಟಕ ರಾಜ್ಯದಲ್ಲಿ 2 ಹಂತದ ಲೋಕಸಭಾ ಚುನಾವಣಾ ಪ್ರಕ್ರಿಯೆಯಲ್ಲಿ 1 ಹಂತದಲ್ಲಿ 14 ಕ್ಷೇತ್ರಗಳಲ್ಲಿ ಮತದಾನ ನಡೆದಿದ್ದು, ಇನ್ನುಳಿದ 14 ಕ್ಷೇತ್ರಗಳಿಗೆ ಮೇ 7ರಂದು ಚುನಾವಣೆ ನಡೆಯಲಿದೆ. ಈಗಾಗಲೇ ಮತದಾನ ಆಗಿರುವ ಕ್ಷೇತ್ರಗಳಲ್ಲಿ ಗೆಲುವಿನ ಕುದುರೆ ಯಾರು ಎಂಬುದು ರಾಜಕೀಯ ವಲಯದಲ್ಲಿ ಲೆಕ್ಕಾಚಾರ ಗರಿಗೆದರಿದೆ. ಈಗಾಗಲೇ ಚಿಕ್ಕಬಳ್ಳಾಪುರ ಲೋಕಸಭಾ ವ್ಯಾಪ್ತಿಯಲ್ಲಿ 76.98% ಮತದಾನವಾಗಿದ್ದು, ವಿಧಾನಸಭಾ ಕ್ಷೇತ್ರಗಳ ಪೈಕಿ ನೋಡೋದಾದರೆ ಚಿಕ್ಕಬಳ್ಳಾಪುರ 85.32, ಬಾಗೇಪಲ್ಲಿ 79.70, ಗೌರಿಬಿದನೂರು 79.12, ದೊಡ್ಡಬಳ್ಳಾಪುರ 80.37, ದೇವನಹಳ್ಳಿ 82.98, ಹೊಸಕೋಟೆ 86.45, ಯಲಹಂಕ 60.98, ನೆಲಮಂಗಲ 78.12% ಮತದಾನ ಪ್ರಕ್ರಿಯೆ ನಡೆದಿದೆ. ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಹೈ ವೋಲ್ಟೇಜ್ ಜಿದ್ದಾಜಿದ್ದಿನ ಕ್ಷೇತ್ರವಾಗಿರುವ ಚಿಕ್ಕಬಳ್ಳಾಪುರ ಮೊದಲಿನಿಂದಲೂ
ಎನ್ನಲು ಕಾಂಗ್ರೆಸ್ನ ಭದ್ರಕೋಟೆ. ಆದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ವಿರುದ್ಧ ಬಿಎನ್ ಬಚ್ಚೇಗೌಡ ಗೆದ್ದು ಬೀಗಿದ್ರು. ಅದಾದ ನಂತರ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಭಾವಿ ಮುಖಂಡ ಸುಧಾಕರ್ ಅವರನ್ನ ಸೋಲಿಸಬೇಕೆಂದು ಜೆಡಿಎಸ್ ಒಳಸಂಚು ನಡೆಸಿ ಕಾಂಗ್ರೆಸ್ಗೆ ಮತ ಹಾಕಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಪ್ರದೀಪ್ ಈಶ್ವರ್ ಅವರನ್ನ ಗೆಲ್ಲಿಸಿದ್ರು. ಸೋಲಿನ ನೋವನ್ನು ತಾಳಲಾರದೆ ಸುಧಾಕರ್ ಲೋಕಸಭಾ ಟಿಕೆಟ್ ತಂದು ಚುನಾವಣೆಗೆ ನಿಂತಿದ್ದಾರೆ. ಅವರ ವಿರುದ್ಧ ಕಾಂಗ್ರೆಸ್ನಿಂದ ಯುವ ನಾಯಕ ರಕ್ಷಾ ರಾಮಯ್ಯರಿಗೆ ಟಿಕೆಟ್ ನೀಡಿದ್ರು. ಇಬ್ಬರು ಸಹ ಅಬ್ಬರದ ಪ್ರಚಾರ ನಡೆಸಿ ಗಮನ ಸೆಳೆದಿದ್ದಾರೆ. ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ದೇವನಹಳ್ಳಿ, ಹೊಸಕೋಟೆ, ನೆಲಮಂಗಲ, ಗೌರಿಬಿದನೂರಿನಲ್ಲಿ ಕಾಂಗ್ರೆಸ್ ಶಾಸಕರು ಇದ್ರೆ ದೊಡ್ಡಬಳ್ಳಾಪುರ, ಯಲಹಂಕ ಕ್ಷೇತ್ರಗಳಲ್ಲಿ ಮಾತ್ರ ಬಿಜೆಪಿ ಇದೆ. ಆದರೆ ಈ ಬಾರಿ ಮತ ಯಾರಿಗೆ ಹಾಕಿದ್ದಾರೆ ಎಂಬ ಕುತೂಹಲ ರಾಜಕೀಯ ನಾಯಕರುಗಳಲ್ಲಿ ಮೂಡಿದೆ. ಅದೇ ರೀತಿ ಶುಕ್ರವಾರ ತಾನೇ ಲೋಕಸಭಾ ಚುನಾವಣೆ ನಡೆದಿದ್ದು ರಕ್ಷಾ ರಾಮಯ್ಯಗೆ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರ ಪ್ರಭಾವ ಪ್ಲಸ್ ಆದರೆ ಸುಧಾಕರ್ಗೆ 2 ಕ್ಷೇತ್ರದಲ್ಲಿ ಪ್ರಭಾವವಿದೆ. ಆದರೆ ಚಿಕ್ಕಬಳ್ಳಾಪುರಕ್ಕೆ ಮೋದಿ ಮತ್ತು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಆಗಮನ ಮತ್ತು ಮಾತುಗಳಿಂದ ಬಿಜೆಪಿಗೆ ಮತದಾರರ ಪ್ರಭಾವ ಬೀರಿದ್ದು, ಇನ್ನೊಂದೆಡೆ ದೇಶದಲ್ಲಿ ಮೋದಿ ಮೇನಿಯಾ ಪ್ಲಸ್ ಆಗುವ ಸಾಧ್ಯತೆಗಳಿವೆ ಎಂಬ ಕೂಗು ರಾಜಕೀಯ ವಲಯದಲ್ಲಿ ಕೇಳಿಬರುತ್ತಿದೆ. ಆದರೆ ಯಾರು ಗೆಲ್ತಾರೆ, ಯಾರ ಲೆಕ್ಕಾಚಾರ ಉಲ್ಟಂಪಲ್ಟ ಆಗುತ್ತೆ ಅಂತ ಜೂನ್ 4ರವರೆಗೆ ಕಾದು ನೋಡಬೇಕಿದೆ. ಕಳ್ವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊಡಿಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. Nandi Hillview International School is delighted to announce the starting of its campus from this academic year. The brand new extensive campus is situated on a 5.5-acre area at Ketanahalli Main Road, Hariharapura, Chikbalapur, which is just 5 kilometers away from Chikbalapur. Nandi Hillview International School follows both the CBSE and the state syllabus, which is carefully designed and prepared by academic experts keeping the learning standards in mind. Ultimately, Nandi Hillview International School aims to churn out truly global citizens of tomorrow who are fully equipped with all the basic life skills needed to survive, compete and excel in the challenging and ever-changing world. So come, join hands with Nandi family and make progress. ಬೆಸ್ಟ್ ಪಿಯು ಕಾಲೇಜ್, ನಂಬಿಕೆಗೆ ಮತ್ತೊಂದು ಹೆಸರೇ ಬೆಸ್ಟ್ ಪಿಯು ಕಾಲೇಜ್. ಸ್ಥಳ ಸಿಎಸ್ಐ ಆಸ್ಪತ್ರೆ ರಸ್ತೆ, ಚಿಕ್ಕಬಳ್ಳಾಪುರ. ನೀಟ್ 2023ರ ಪರೀಕ್ಷೆಯಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಪ್ರಥಮ 3 ವಿದ್ಯಾರ್ಥಿಗಳು ಉಚಿತ ವೈದ್ಯಕೀಯ ಸೀಟ್ಗಳನ್ನು ಪಡೆದಿದ್ದಾರೆ. ಎಕ್ಸಲೆಂಟ್ ರಿಸಲ್ಟ್ಸ್ ಇನ್ ಐಐಟಿ ಜೆಇಇ 2023. ಎಕ್ಸಲೆಂಟ್ ಪಿಯುಸಿ ರಿಸಲ್ಟ್ಸ್ ಇನ್ 2023. ಪಿಯುಸಿ 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ವಿಜ್ಞಾನ ವಿಭಾಗ ಪಿಸಿಎಂಬಿ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಐಐಟಿ ಜೆಇಇ ಸಿಇಟಿ ಹಾಗೂ ಪಿಸಿಎಂಸಿ ಐಐಟಿ ಜೆಇಇ ಸಿಇಟಿ. ವಾಣಿಜ್ಯ ವಿಭಾಗ ಇಬಿಸಿಎಸ್ ಸಿಎ ಆರ್ ಫೌಂಡೇಶನ್. ಎಸ್ಎಸ್ಎಲ್ಸಿಯಲ್ಲಿ ಕನಿಷ್ಠ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳನ್ನು ಸಹ ದಾಖಲಾತಿ ಮಾಡಿಕೊಂಡು ಸಾಧನೆಯ ದಾರಿ ತೋರಿಸುತ್ತಿರುವ ಏಕೈಕ ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್.
ವಿಶೇಷ ಸೂಚನೆ, ಟಾಪರ್ಸ್ಗಳಿಗೊಂದು ಸಂತಸದ ಸುದ್ದಿ. ಕೇವಲ 1 ರೂಗೆ ವರ್ಷದ ವಿದ್ಯಾಭ್ಯಾಸ. ಒಟ್ಟು ಸೀಟ್ಗಳು 10% ವಿದ್ಯಾರ್ಥಿಗಳಿಗೆ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845634201. Another number 9535553012. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜು, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗ, ಪಿಸಿಎಂಬಿ ಪಿಸಿಎಂಸಿಎಸ್ ವಾಣಿಜ್ಯ ವಿಭಾಗ, ಇಬಿಎಎಸ್ ಇಬಿಎಸಿಎಸ್ ಡಿಗ್ರಿ, ಬಿಕಾಂ ಬಿಬಿಎ ಎಂಕಾಂ. 100% ಫಲಿತಾಂಶ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನ ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನ ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜು ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜು. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ. LKGಯಿಂದ 10ನೇ ತರಗತಿಯವರೆಗೆ 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಶುಕ್ರವಾರ ಎಲ್ಲೆಡೆ ಲೋಕಸಭಾ ಚುನಾವಣೆಯ ಗುಂಗಿನಲ್ಲಿದ್ದರು. ಚುನಾವಣೆ ದಿನವೇ ಇಲ್ಲೊಂದು ಕಡೆ ವಿದ್ಯುತ್ ಅವಘಡದಿಂದ ಸಂಭವಿಸಿದ ಬೆಂಕಿ ಅನಾಹುತಕ್ಕೆ ಜನರನ್ನು ಬೆಚ್ಚಿ ಬೀಳಿಸುವಂತಾಗಿದೆ. ಈ ಕುರಿತು ಒಂದು ವರದಿ. ಎಲ್ಲ ಇದಾಗ್ಬಿಡ್ತು ಪೂರ್ತಿ. ಬಂದೆ ನಿಮಿಷ ಹೋಗೋಣ ಇಲ್ಲ ಸರ್ ಬಂದೆ ಹೊಟ್ಟೆ ಹತ್ರಕ್ಕೆ ಹೋಗಿದ್ವಿ. ಇಲ್ಲ ಅವ್ರು ಬರ್ತಾರೆ. ಲೋಕಸಭಾ ಚುನಾವಣೆ ದಿನವಾಗಿದ್ದ ಶುಕ್ರವಾರ ಕೊರಟಗೆರೆ ತಾಲೂಕಿನ ಕ್ಯಾಮೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಂಪುಗಾನಹಳ್ಳಿಯ ಗ್ರಾಮದಲ್ಲಿ ಮಧ್ಯಾಹ್ನ ಸುಮಾರು 2 ಗಂಟೆಯ ಸಮಯದಲ್ಲಿ ಮತ ಹಾಕಲು ತೆರಳಿದ್ದರು. ಈ ವೇಳೆ ಸಂಭವಿಸಿದ ವಿದ್ಯುತ್ ಅವಘಡದಲ್ಲಿ ಸುಮಾರು ವರ್ಷಗಳಿಂದ ಖಾಲಿ ನಿವೇಶನಕ್ಕಾಗಿ ಹಾಕಿಕೊಂಡಿದ್ದ 10ಕ್ಕೂ ಹೆಚ್ಚು ಗುಡಿಸಲುಗಳು ಸುಟ್ಟು ಭಸ್ಮವಾಗಿದೆ ಮತ್ತು 10ಕ್ಕೂ ಹೆಚ್ಚು ಮೇಕೆಗಳು ಬೆಂಕಿಯಕ್ಕೆ ನಾಲಿಗೆಗೆ ಸುಟ್ಟಿದ್ದು ಅವುಗಳ ಸ್ಥಿತಿ ಚಿಂತಾಜನಕವಾಗಿದೆ. ಎಲ್ಲ ಇದಾಗ್ಬಿಡ್ತು ಪೂರ್ತಿ. ಬಂದೆ ನಿಮಿಷ ಹೋಗೋಣ ಇಲ್ಲ ಸರ್ ಸ್ಥಳೀಯರಿಂದ ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಉರಿಯುತ್ತಿದ್ದ ಗುಡಿಸಲುಗಳನ್ನ ಬೆಂಕಿಯನ್ನ ಅಗ್ನಿಶಾಮಕ ಸಿಬ್ಬಂದಿ ನಂದಿಸಿದ್ದಾರೆ. ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿನಿಧಿಸುವ ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಚಿಂಪುಗಾನಹಳ್ಳಿಯಲ್ಲಿ ನಡೆದ ಘಟನೆಯಾಗಿದೆ. ಘಟನೆಯಲ್ಲಿ ಸುಮಾರು 5 ಗ್ಯಾಸ್ ಸಿಲಿಂಡರ್ಗಳು ಬ್ಲಾಸ್ಟ್ ಆಗಿದ್ದು, ಈ ವೇಳೆ ಯಾರೂ ಇಲ್ಲದಿರುವುದರಿಂದ ಭಾರೀ ಅನಾಹುತ ತಪ್ಪಿದಂತಾಗಿದೆ. ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿ ನಂದಿಸುವಷ್ಟರಲ್ಲಿ ಗುಡಿಸಲುಗಳಲ್ಲಿ ಇದ್ದ ದವಸ ಧಾನ್ಯ, ದಿನಬಳಕೆ ವಸ್ತುಗಳು, ಒಡವೆ, ಹಣ ಎಲ್ಲವೂ ಬೆಂಕಿಗೆ ಆಹುತಿಯಾಗಿದೆ. ಇನ್ನು ಮೇಕೆಗಳನ್ನ ಕಳೆದುಕೊಂಡ ಬಡ ಅಜ್ಜಿಯ ಆಕ್ರಂದನ ಮುಗಿಲು ಮುಟ್ಟುವಂತಿತ್ತು. ಎಲ್ಲ ಹೊರಟೋಗೈತೆ, ಏನಿಲ್ಲ. ಸಮಯ ಬಂದು ಸಂಸಾರ ಇಲ್ಲೇ ಇದ್ವಿ ಬಂದು ಸಮಯ ಹೆಂಗಾಗಿತ್ತು ಏನಾಯ್ತಜ್ಜಿ? ಈಗ ಎಲ್ಲಿ ಟ್ರಾನ್ಸ್ಫರ್ ಡಬ್ಬ ಹತ್ಕೊಂಡು ಕಿಡಿ ಬಿದ್ದ ಸಮಯ ನಾವೇನು ಮಾಡ್ಲಿಲ್ಲ. ಇಷ್ಟೇ ಸಮಯ ಮಾಡಿರೋದು. ಯಾವಾಗ ಆಯ್ತಜ್ಜಿ ಇದು? ಓಟ್ ಹಾಕಂತ ಹೋದ್ವಿ ಸಮಯ, ಕಿರ್ಚ್ಕೊಂಡ್ರು ಓಡ್ ಬಂದಿವಿ ಸಮಯ. ಎಷ್ಟು ಮರಿ ಇದ್ವು ಅಜ್ಜಿ? ಎಷ್ಟು ಮೇಕೆಗಳು ಇದ್ವು? 50 ಮರಿ ಇದ್ವು. 3 ಉಳ್ಕೊಂಡ ಸಮಯ, ಎಲ್ಲ ಬೆಂದಾಗ ಸಮಯ. ನಾವು ಕಳ್ಳರಿಗೆ ಏನಿಲ್ಲ ಸಮಯ, ಹೊಟ್ಟೆಗಿಟ್ಟಿಲ್ಲ, ಮೈಗೆ ಬಟ್ಟಿಲ್ಲ ಸಮಯ ನಮ್ಗೆ. ಇನ್ನ ಏನೇನಿತ್ತು ಅಜ್ಜಿ? ಇನ್ನ
ಇನ್ನೇನು ಇರ್ಲಿಲ್ಪ ದೇವಸಮಾನಿದ್ದು ಎಲ್ಲ ಬೆದ್ದಾಗ ಸ್ವಾಮಿ ಏನೂ ಇಲ್ಲ. ಹಾಂ ಎರಡನೇ ಸರಿ ಎಲ್ಲ ಆಗ್ತಾ ಇರೋದು ಈ ಥರ? ಹ್ಞೂ ಸ್ವಾಮಿ. ಎಲ್ಲಾನು ಬೆಂದೋಗಿದ್ವಿ ಸರ್. ಅವಾಗ್ಲೂ ಹೇಳಿದ್ವಿ, ಕಿವಿಗೆ ಹಾಕೊಂಡ್ಲಿಲ್ಲ ಯಾರು. ಏನು ಇಲ್ಲ ಸ್ವಾಮಿ, ನಮ್ಗೆ ಇವಾಗ ಒಟ್ಟಿಗೆ ಇಟ್ಟಿಲ್ಲ ಸ್ವಾಮಿ, ನಾವು ಪರದೇಶರಾಗ್ಬಿಟ್ಟಿದ್ದೀವಿ ಸ್ವಾಮಿ. ಬಿಜೆಪಿ ಮುಖಂಡ ಅನಿಲ್ ಕುಮಾರ್ ಹಾಗೂ ಅವರ ಬೆಂಬಲಿಗರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಬಡ ಕುಟುಂಬಗಳಿಗೆ ಸಾಂತ್ವನವನ್ನ ಹೇಳಿ 1 ತಿಂಗಳಿಗೆ ಆಗುವಷ್ಟು ಕುಟುಂಬಗಳಿಗೆ ದಿನಸಿ ಕಿಟ್ ವಿತರಣೆ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಈ ಘಟನೆ ನಡೆಯಲು ಬೆಸ್ಕಾಂ ಇಲಾಖೆಯ ನಿರ್ಲಕ್ಷ್ಯವೇ ಕಾರಣ ಎಂದು ಸ್ಥಳೀಯ ಅಲೆಮಾರಿ ಕುಟುಂಬಸ್ಥರ ಆರೋಪವಾಗಿದೆ. ಘಟನಾ ಸ್ಥಳಕ್ಕೆ ಕೊರಟಗೆರೆ ಪೊಲೀಸ್ ಠಾಣಾ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಮ್ಮ ಹೆಸರು ಜಗದೀಶ್ ಅಂತ, ಚಿಂಪ್ಕನಹಳ್ಳಿ ಗ್ರಾಮ. ಇದು ಸೈಟ್ ಇದು ಗೌರ್ಮೆಂಟ್, ಇದು 218 ಸರ್ವೆ ನಂಬರ್. ಇದು ನಾವು ಎಲ್ಲ ಪ್ರಯತ್ನ ಮಾಡಿ ಸೈಟ್ ಬರೋಂಗೆಲ್ಲ ಗ್ರಾಮ ಸಭೆ ಇಕ್ಕೊಂಡು ಎಲ್ಲರಿಗೂ ಹಕ್ಕುಪತ್ರ ಕೊಡ್ಸೋಣ ಅಂತ ಎಲ್ಲ ರೆಡಿ ಮಾಡಿದ್ವಿ. ಅಷ್ಟರೊಳಗೆ ಹಬ್ಬ ಬಂತು. ಹಬ್ಬ ಬಂದಿದ್ದಕ್ಕೆ JCPಗೆಲ್ಲ ಸಮ ಮಾಡಬೇಕು, ಇವ್ರು ಎತ್ಕೊಳ್ರಿ ತೆರವುಗೊಳ್ಸೋಣ ಅಂತ ಅಂದ್ವಿ. ನಾವು ಹಕ್ಕುಪತ್ರ ಕೊಡ್ರಿ ಆಮೇಲೆ ಎತ್ಕೊಂತೀವಿ ಅಂತ ಇವ್ರು ಅಂದರು. ಅಲ್ಲಿ ಡಿಲೇ ಆಯಿತು. ಈ ಎಲೆಕ್ಷನ್ ಬಂತು. ಆಮೇಲಿಂದ ಎಲೆಕ್ಷನ್ ಆದಮೇಲೆ ಮಾತಾಡ್ಬಿಟ್ಟು ತೆರವುಗೊಳಿಸಿ ನಾವು ಮನೆ ಕಟ್ಕೊಡೋಣ ಅಂತ ಮಾಡಿ. ಎಲ್ಲಿ ಜಾಗ ತೋರಿಸಿರೋದು? ಇದೇ ಜಾಗ. ಆಯ್ತು, ಈಗ ಲೈನ್ ಎಲ್ಲ ಬಂದಿದೆಯಲ್ಲ, ಇಲ್ಲಿ ನೀವು ಇಲಾಖೆಗೆ ಹೇಳಿ ಅದನ್ನ ತೆಗಿ. ಇಲಾಖೆಗೆ ಹೇಳಿದ್ವಿ, ಕಂಪ್ಲೇಂಟ್ ಮಾಡಿದ್ದೆ. ನಾನೇ ಅರ್ಧ ರಾತ್ರಿಗೆ ಫೋನ್ ಮಾಡಿದ್ರು, ಬಂದು ನಾನು ಅದನ್ನ ಕಲೆಕ್ಷನ್ ತಪ್ಪಿಸಿ ಹೋಗ್ತಿದ್ದೆ. ಎಷ್ಟನೇ ಬಾರಿ ಇದಾಗ್ತಿರೋದು ಇಲ್ಲಿಗೆ ಅವಘಡ? ಇಲ್ಲಿಗೆ 3ನೇ ಸರಿ ಸರ್. 3ನೇ ಬಾರಿ ಅವಘಡ ಆದರೂ ಪಂಚಾಯತಿಯವರು ಏನು ಮಾಡ್ತಿದ್ರು, ಏನು ತೊಗೊಂಡಿದ್ದಾರೆ ಕ್ರಮ ಇದ್ರ ಬಗ್ಗೆ? ಕ್ರಮ ತಕೊಂಡು ಎಲ್ಲ ಮಾಡ್ಯದ ಸರ್, ಮೂವ್ ಆಗೈತೆ. ಈಗ ಮಾಡ್ಬೇಕಾಯ್ತು, ಈ ಎಲೆಕ್ಷನ್ ಬಂದಿದ್ದಕ್ಕೆ ಎಡವಟ್ ಆಯ್ತು ಅಷ್ಟೇ. ಹರೀಶ್ ಜೊತೆ AN ಫಿರ್ MMTV ನ್ಯೂಸ್, ಕೊರಟಗೆರೆ. ಜಮೀನಿನ ವಿಚಾರವಾಗಿ ಅಣ್ಣ ತಮ್ಮಂದಿರ ನಡುವೆ ಗಲಾಟೆ ನಡೆದಿದ್ದು ಆಸ್ಪತ್ರೆಗೆ ದಾಖಲಾಗಿರುವಂತಹ ಘಟನೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ನಡೆದಿದೆ. ಶ್ರೀನಿವಾಸಪುರ ತಾಲೂಕಿನ ಒಳಗೇರನಹಳ್ಳಿ ಗ್ರಾಮದಲ್ಲಿ ಜಮೀನಿನ ವಿಚಾರವೊಂದು ಈಗಾಗಲೇ ನ್ಯಾಯಾಲಯದಲ್ಲಿ ತನಿಖೆ ಹಂತದಲ್ಲಿತ್ತು. ಆದರೆ ಈ ವಿಚಾರವಾಗಿ ಅಣ್ಣ ತಮ್ಮಂದಿರ ನಡುವೆ ಗಲಾಟೆ ನಡೆದಿದೆ. ಹಲ್ಲೆಗೊಳಗಾದ ನಾರಾಯಣಸ್ವಾಮಿ ಹಾಗೂ ಮುನಿರಾಜು ಅಕ್ಕ 3 ದಿನಗಳ ಹಿಂದೆ ಸಾವನ್ನಪ್ಪಿದ್ದಾರೆ. ಅಕ್ಕನ 3 ದಿನಗಳ ಕಾರ್ಯ ನಿಮಿತ್ತ ಬೆಂಗಳೂರಿನಿಂದ ಸ್ವಗ್ರಾಮಕ್ಕೆ ಬಂದಿದ್ದ ವೇಳೆ ಸ್ವತಃ ಅಣ್ಣ ಅತ್ತಿಗೆ ಹಾಗೂ ಅಣ್ಣನ ಮಗ ಕ್ಷುಲ್ಲಕ ಕಾರಣಕ್ಕೆ ನಾಗರಾಜ್, ಸುನಂದಮ್ಮ, ವಿನಯ್ ಹಾಗೂ ಗೋಪಾಲಪ್ಪ ನಮ್ಮ ಮೇಲೆ ಹಲ್ಲೆ ನಡೆಸಿ ಪ್ರಾಣ ಬೆದರಿಕೆ ಹಾಕಿದ್ದಾರೆಂದು ಹಲ್ಲೆಗೊಳಗಾದ ವ್ಯಕ್ತಿಗಳಾದ ನಾರಾಯಣಸ್ವಾಮಿ ಹಾಗೂ ಮುನಿರಾಜು ಆರೋಪಿಸಿದ್ದಾರೆ. ಘಟನೆ ಕುರಿತು ಶ್ರೀನಿವಾಸಪುರ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದ್ದು ಆಸ್ಪತ್ರೆಗೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ನಮ್ಮ ಹೆಸರು ನಾರಾಯಣಸ್ವಾಮಿ. ಈ ಥರ ಊರಿಗೆ ಹೋಗಿದ್ರಿ, ರೋಜರ್ ಪಲ್ಲಿಗೆ ಹೋದಾಗ ನಾವು ನಮ್ಮ ಅಕ್ಕ ತೀರೋಗಿದ್ರು. ಅದಕ್ಕೆ ಇವತ್ತು 3 ದಿವಸ ಹಾಲು. ಅದಕ್ಕೆ ಹಾಲು ಹಟ್ಬಿಟ್ಟು ತಿರುಗಿ ಅವರು ಗೋಪಾಲಪ್ಪ, ಸುನಂದಮ್ಮ, ವಿನಯ್, ನಾಗರಾಜಪ್ಪ 4 ಜನ ಬಂದು ನಮ್ಮನ್ನ ಮಚ್ಚಲ್ಲಿ ಹೊಡೆದವರು. ಹೇಗೆ ಅಂದರೆ ಅವರು ಇವತ್ತಕ್ಕೆ 8 ದಿವಸ ಹೋದ ಭಾನುವಾರ ಬಂದಿದ್ದಕ್ಕೆ ಅವರು ನನಗೆ ಮನೆ ಹತ್ರ ಬಂದ ತಕ್ಷಣ ಮಣ್ಣು ತೂರಿದ್ದಾರೆ ನನ್ನ ಮೇಲೆ. ಅದಕ್ಕೋಸ್ಕರ ಮಣ್ಣು ತೂರಿದಾದ್ಮೇಲೆ ನಾನು ಅವಾಗೂ ಹೊಡೆಯೋಕ್ಕೆ ಬಂದಿದ್ರು ಅವ್ರು 4 ಜನ ಸೇರಿ, ನಾನು ಒಬ್ಬ. ಅದಕ್ಕೆ ಸರಿ ಇವತ್ತು ಬಂದ್ಬಿಟ್ರೆ ಆಮೇಲೆ ನಮ್ಮ ಮಿಸಸ್ ಬಂದು ಈ ಮಣ್ಣು ತೂರಿದ್ದಾರಲ್ಲ ಯಾಕೆ ತೂರಿದ್ರಿ ಅಂತ ಕೇಳಿದ್ದಕ್ಕೋಸ್ಕರ ಅವರು ಸುನಂದಮ್ಮ ಬಂದು ನಮ್ಮ ಹೆಂಗಸರನ್ನ ಹಿಡ್ಕೊಂಡು ಹೊಡೆದ್ರು. ಆವಾಗ ನಾನು ಹೋಗಿ ಬಿಡ್ಸೋಕೆ ಹೋಗಿದ್ದಕ್ಕೆ ಅವರು ಗೋಪಾಲಪ್ಪನು, ವಿನಯ್ ಮತ್ತು ನಾಗರಾಜಪ್ಪ ಇವರು 4 ಜನ ಬಂದು ಮಚ್ಚಲ್ಲಿ ಹೊಡೆದ್ರು. ನಮ್ಮ ಅಕ್ಕ ತೀರೋಗಿದ್ರು. ನಾವು ನಮ್ಮ ಅಕ್ಕಗೆ ಪೂಜೆ ಮಾಡಿಕೊಂಡು ನಾವೆಲ್ಲರೂ ಬಂದು ನಮ್ಮ ಅತ್ತಿಗೆ ಯಾಕಮ್ಮ ಮಣ್ಣು ತೂರಿದ್ದು ಅಂತ ಕೇಳೋಕೆ ಹೋಗಿದ್ದು ಯಾರೋ ನಮ್ಮ ಅಣ್ಣಮ್ಮ ಹೆಂಡತಿನ. ಆವಾಗ ಆಯಮ್ಮನ ತಲೆ ಕೂರ್ಗಳು ಹಿಡ್ಕೊಂಡು ಎಳಿತಾ ಇದ್ಲು. ಸುನಂದಮ್ಮ ಬಂದು ಎಳಿತಾ ಇದ್ಲು ಕೂರುಗಳು. ಆಮೇಲೆ ನಾವು ಹೋಗಿ ಯಾಕಮ್ಮ ಹಿಂಗೆ ಮಾಡೋದು, ಕೂರುಗಳು ಯಾಕೆ ಎಳೆಯೋದು ಅಂತ ಕೇಳಿದ್ರೆ ಏನೋ ಅವನ ಮಗ ಬಂದು ದೊಣ್ಣೆಗೆ ಹಾಕ್ಬಿಟ್ಟು ಆಮೇಲೆ ನಮ್ಮ ಅಣ್ಣಗೆ ಮೊಚ್ಚಾಗಿ ಹಾಕ್ಬಿಟ್ರು. ಯಾರೋ ಗೋಪಾಲಪ್ಪನ ಮಗನು ವಿನಯ್ ಅಂತ, ಸುನಂದಮ್ಮ, ನಾಗರಾಜಪ್ಪ ಕಲ್ಲೆತ್ಕೊಂಡು ಇದು ಮಾಡಿ ಅಲ್ಲೇ ಆ ಮಣ್ಣವ್ರ ಮನೆ ಹತ್ರ ನಂದು ಜಾಗ ಅದು, ಏನೋ ಹಸುಗಳು ಕಟ್ಟಿ ಹಾಕ್ಕೊತೀನಿ ಅಂತ ಕೇಳ್ಕೊಂಡು ಅಲ್ಲಿ ಹೋದ್ರೆ
ದಂಡುಗಳು ಮಚ್ಚುಗಳು ಎತ್ಕೊಂಡು ಬರೋದು. 3ನೇ ಸಲ ಇದು ಗಲಾಟೆ ಆಗಿದೆ. ಒಳಗೇರಿನಹಳ್ಳಿ. ಅದೇ ಜಮೀನುಗಳದ್ದು ವ್ಯವಹಾರದಿಂದ ಗಲಾಟೆ ಇತ್ತು ಅಷ್ಟೇ. ಜಮೀನುಗಳು ನಮ್ಮ ಅಪ್ಪನ ಹೆಸರಲ್ಲಿ ಇರೋದು ಜಮೀನುಗಳು. ಇವರು ಫೋರ್ಜರಿ ಪಾಣಿಗಳು ಮಾಡಿಕೊಂಡು ಇವಾಗ ನಿಮಗೆ ಭಾಗಗಳು ಕೊಡಲ್ಲ, ಕೋರ್ಟ್ಗೆ ಹಾಕೋದು, ಕೋರ್ಟಾಗಿ ನಡೀತವೆ. ಎನ್ಎಂ ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ನಮಸ್ಕಾರ. ಯಾವುದೇ ಒಂದು ಸ್ಥಳೀಯ ಸಂಸ್ಥೆ ಅಭಿವೃದ್ಧಿ ಆಗಬೇಕು ಅಂದರೆ ಅದು ತನ್ನ ತೆರಿಗೆ ಮೂಲಗಳನ್ನ ಅವಲಂಬನೆ ಮಾಡಿರುತ್ತೆ. ಹಾಗಾಗಿ ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆ ಕೂಡ ಅದರ ತೆರಿಗೆ ಮೂಲಗಳನ್ನೇ ಅವಲಂಬನೆ ಮಾಡಿಕೊಂಡಿರೋದ್ರಿಂದ ಎಲ್ಲ ಸಾರ್ವಜನಿಕರಿಗೆ ಹಾಗೂ ಆಸ್ತಿ ಮಾಲೀಕರಲ್ಲಿ ಕೇಳ್ಕೊಳ್ಳೋದೇನಂತಂದರೆ 2024-25 ಸಾಲಿನ ಆಸ್ತಿ ತೆರಿಗೆಯನ್ನು ಏಪ್ರಿಲ್ 30ರೊಳಗೆ ನೀವು ಪಾವತಿ ಮಾಡಿದ್ರೆ 5% ರಿಬೇಟ್ ಸಿಗುತ್ತೆ. ಹಾಗೆಯೇ ಮೇ ಮತ್ತು ಜೂನಲ್ಲಿ ಸಿಕ್ಕಿದ್ರೆ ರಿಬೇಟ್ ಸಿಗೋಲ್ಲ, ಯಾವುದೇ ಬಡ್ಡಿನ ವಿಧಿಸೋಲ್ಲ. ಹಾಗೆ ಜುಲೈಯಿಂದ ನೀವು ಕಟ್ಟಿದ್ರೆ 2% ಪ್ರತಿ ತಿಂಗಳು ಆ್ಯಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಆಸ್ತಿ ಮಾಲೀಕರಲ್ಲಿ ಕೇಳ್ಕೊಳ್ಳೋದು ಏನಂದರೆ ಏಪ್ರಿಲ್ 30ರೊಳಗಡೆ ಎಲ್ಲರೂ ತಮ್ಮ ಆಸ್ತಿಯ ತೆರಿಗೆಯನ್ನು ಕಟ್ಟಿದ್ರೆ ತಮಗೂ ಅನುಕೂಲ ಆಗುತ್ತೆ, ಹಾಗೆ ಸ್ಥಳೀಯ ಸಂಸ್ಥೆಗೂ ಅನುಕೂಲ ಆಗುತ್ತೆ ಅಂತ ಕೇಳ್ಕೊ. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ, ಅದುವೇ SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಶನ್ ಅಂಡ್ ರೆಸಿಡೆನ್ಷಿಯಲ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಫ್ರೀ ಡೊನೇಷನ್ನೊಂದಿಗೆ 2024-25ನೇ ಸಾಲಿಗೆ ನರ್ಸರಿಯಿಂದ 9ನೇ ತರಗತಿವರೆಗೆ ICSC ಸಿಲೆಬಸ್ಗೆ ಈಗಾಗಲೇ ದಾಖಲಾತಿಗಳು ಪ್ರಾರಂಭವಾಗಿದೆ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಡಿಜಿಟಲ್ ತಂತ್ರಜ್ಞಾನದಿಂದ ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ CCTV, GPS ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲ ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಶನ್ ಅಂಡ್ ರೆಸಿಡೆನ್ಷಿಯಲ್. ಹೆಣ್ಣು ಮಕ್ಕಳ ಭವಿಷ್ಯದ ಬುನಾದಿಯಾಗಿರುವ ಏಕೈಕ ಶಿಕ್ಷಣ ಸಂಸ್ಥೆ ಸೆಂಟ್ ಜೋಸೆಫ್ ಗವರ್ಮೆಂಟ್ ಗರ್ಲ್ಸ್ PU ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿರುವ ಮಹಿಳಾ ಶಿಕ್ಷಣ ಸಂಸ್ಥೆ. ಎಲ್ಲ ವರ್ಗದ ಹೆಣ್ಣು ಮಕ್ಕಳಿಗಾಗಿ ಇರುವ ಏಕೈಕ ಕಾಲೇಜು. ಶಿಸ್ತುಬದ್ಧ ಕಲಿಕಾ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ವಿಶಾಲವಾದ ತರಗತಿ ಕೊಠಡಿಗಳು, ಜಿಲ್ಲೆಯಲ್ಲಿಯೇ ಅತ್ಯುತ್ತಮವಾದ ಲ್ಯಾಬ್ ವ್ಯವಸ್ಥೆಯನ್ನ ಹೊಂದಿದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಸಹ ಪ್ರೋತ್ಸಾಹ ನೀಡಲಾಗುತ್ತದೆ. ಹೆಣ್ಣು ಸಮಾಜಕ್ಕೆ ಹೊನ್ನು ಎಂಬ ನಾಣ್ಣುಡಿಯಂತೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದ 100 ಮಂದಿ ವಿದ್ಯಾರ್ಥಿನಿಯರು ಹಲವಾರು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಈ ಶಿಕ್ಷಣ ಸಂಸ್ಥೆಯ ಹೆಗ್ಗಳಿಕೆಯಾಗಿದೆ. ಇನ್ನೇಕೆ ತಡ? ಹಿಂದೆ ಭೇಟಿ ನೀಡಿ. ಸೆಂಟ್ ಜೋಸೆಫ್ ಗವರ್ಮೆಂಟ್ ಗರ್ಲ್ಸ್ PU ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08156270178. ಮೊಬೈಲ್ ಸಂಖ್ಯೆ 9741670812. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ.
ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರ್ಯಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರೀಟ್ರೇಡ್ ಝೋನ್, HP ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ CT ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೋರೇಟರಿ, ಫಿಸಿಯೋಥೆರಪಿ, ECG, 2D ಇಕೋ ಟೆಸ್ಟ್, ENT ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ: CT ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೋರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್. ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. ವಿಮಾನದಲ್ಲಿ ಬಂದ ಪ್ಯಾಕ್ಸ್ ಪೇಸ್ಟ್ ರೂಪದಲ್ಲಿ ಅಕ್ರಮವಾಗಿ ಚಿನ್ನದ ಸಾಗಾಟ ಪತ್ತೆಯಾಗಿದ್ದು ಕಸ್ಟಮ್ಸ್ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಈ ಕುರಿತು ಒಂದು ವರದಿ. ದೇವನಹಳ್ಳಿ ಸಮೀಪದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಿಂಗಾಪುರದಿಂದ ಬಂದ ಇಂಡಿಗೋ 6E1006 ವಿಮಾನದಲ್ಲಿ ಆಗಮಿಸಿದ್ದ ಪ್ಯಾಕ್ಸ್ನಲ್ಲಿ ಸುಮಾರು 799 ಗ್ರಾಂ ಚಿನ್ನವನ್ನು ಪೇಸ್ಟ್ ರೂಪದಲ್ಲಿ ಒಳ ಉಡುಪುಗಳಲ್ಲಿ ಮರೆಮಾಚಲಾಗಿತ್ತು. ಏರ್ಪೋರ್ಟ್ ಅಧಿಕಾರಿಗಳು ಸುಮಾರು 55 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನವನ್ನು ವಶಕ್ಕೆ ಪಡೆಯಲಾಗಿದೆ. ಒಳ ಉಡುಪು ಹಾಗೂ ಪ್ಯಾಕ್ಸ್ ಅನ್ನು ವಶಕ್ಕೆ ಪಡೆದು ಕಸ್ಟಮ್ಸ್ ಅಧಿಕಾರಿಗಳು ಹೆಚ್ಚಿನ ತನಿಖೆ ನಡೆಸುತ್ತಿದ್ದಾರೆ. ಹರ್ಷ ಪಿ, MMTV ನ್ಯೂಸ್, ದೇವನಹಳ್ಳಿ. ಹೈ ವೋಲ್ಟೇಜ್ ಆಗಿದ್ದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿಗಳ ಭವಿಷ್ಯ ಇವಿಎಂಗಳಲ್ಲಿ ಅಡಕ, ಕಾಕಿ ಕಣ್ಗಾವಲಿನಲ್ಲಿರುವ ಸ್ಟ್ರಾಂಗ್ ರೂಮ್. ಮೊದಲ ಹಂತದ ಲೋಕಸಭಾ ಚುನಾವಣೆ ಮುಕ್ತಾಯ, ಬಿರುಸಾದ ರಾಜಕೀಯ ಲೆಕ್ಕಾಚಾರಗಳು, ಅಭ್ಯರ್ಥಿಗಳಲ್ಲಿ ಡವಡವ ಶುರು. ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ, ಭಾರೀ ಅಗ್ನಿಅನಾಹುತ, ಗುಡಿಸಲುಗಳು ಸಂಪೂರ್ಣ ಭಸ್ಮ. ದಾಯಾದಿಗಳಾದ ಅಣ್ಣ ತಮ್ಮಂದಿರು, ಜಮೀನು ವಿಚಾರವಾಗಿ ಗಲಾಟೆ, 3-4 ಮಂದಿ ಆಸ್ಪತ್ರೆಗೆ ದಾಖಲು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.